ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ, ತುಂಬ ದಿನದಿಂದ ಕೇಳ್ತಾ ಇದ್ರಿ ಸಿಸ್ಟರ್ಸು ಸ್ವಲ್ಪ ಜನ, ಅಕ್ಕ ನೀವು ಯೂಟ್ಯೂಬು ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ, ಮತ್ತು ಯೂಟ್ಯೂಬಲ್ಲಿ ಗ್ರೋ ಯಾವ ರೀತಿ ಆದ್ರಿ, ಹಾಗೆ ಯೂಟ್ಯೂಬ್ ಬಗ್ಗೆ ನನಗೂ ಸ್ವಲ್ಪ ತಿಳಿಸ್ಕೊಡಿ, ನಾವು ಸ್ವಲ್ಪ ಇಂಟ್ರೆಸ್ಟ್ ಆಗಿದ್ದೀವಿ ವೀಡಿಯೋಸ್ ಮಾಡೋಕ್ಕೆ ಅಂತಂದು ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ. ಹಾಗೆ ಏನೇನೆಲ್ಲ ಮಾಡಿದ್ರಿ ಯೂಟ್ಯೂಬಲ್ಲಿ, ಈ ಥರ ಸ್ವಲ್ಪ ಮಾನಿಟೇಷನ್ ಎಲ್ಲ ಆನ್ ಆಗಿ ಸಕ್ಸಸ್ ಆಗೋದಕ್ಕೆ ಏನು ಮಾಡಿದ್ರಿ ಅಂತ ಕೇಳಿದ್ರಿ. ಸೊ ಹಾಗೆ ನನ್ನ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಕಾಮೆಂಟ್ಸಲ್ಲಿ, ಈ ಥರ ನಮಗೂ ಹೇಳ್ಕೊಡಿ ಅಂತ. ಸೊ ಒಂದೇ ಕಾಮೆಂಟಲ್ಲಿ ಎಲ್ಲ ಹೇಳೋದಕ್ಕಾಗಲ್ಲ. ಹಾಗೆ ಅವರು ಸಿಸ್ಟರ್ಸ್ ಹೇಳಿದರು, ಒಂದು ವೀಡಿಯೋನೇ ಮಾಡಿ ನಮಗೋಸ್ಕರ ಪ್ಲೀಸ್, ಹೆಲ್ಪ್ ಆಗುತ್ತೆ ಹೊಸ ಯೂಟ್ಯೂಬರ್ಸ್ಗಾಗಿರ್ಬೋದು, ಇಲ್ಲ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ, ನಮಗಾದರೂ ಒಂದು ಹೆಲ್ಪ್ ಆಗುತ್ತಲ್ಲ, ಕ್ಲಾರಿಟಿ ಸಿಗುತ್ತಲ್ಲ ನಿಮ್ಮ ಕಡೆಯಿಂದ ಏನಾದರೂ ಹೇಳಿದ್ರೆ ಅಂತ ಅಂದರು. ಸೊ ಸ್ಟಾರ್ಟಿಂಗಲ್ಲಿ ಹೇಳ್ಬೇಕಂದ್ರೆ ನನಗೆ ಏನೂ ಗೊತ್ತಿಲ್ಲ, ನಾನು ಇದರಲ್ಲಿ ತುಂಬ ಪ್ರಾಬ್ಲಮ್ಸ್ ಮಾಡಿದ್ದೀನಿ. ಸೊ ಹಂಗಾಗಿ ಆ ರೀತಿ ಮಾಡದೆ ಇರೋದಕ್ಕೆ ಅಂತ ಈ ಟಿಪ್ಸ್ ಹೇಳ್ತಾ ಇದ್ದೀನಿ. ಸೊ ಹೊಸದಾಗಿ ನೋಡ್ತಾ ಇದ್ರೆ ಯಾರಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾನು ನೀವು ಕೇಳಿರುವಂಥ ಕ್ವಶನ್ನ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಮರುವು ಜಾಸ್ತಿ. ಸೊ ಹಂಗಾಗಿ ನಾನು ಪಾಯಿಂಟ್ಸ್ ಯಾವುದು ಬಿಟ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಈಗ ಹೇಳ್ತಾ ಹೋಗ್ತೀನಿ. ಹೊಸದಾಗಿ ಯೂಟ್ಯೂಬರ್ಸ್ಗಾಗಿರ್ಬೋದು, ಇಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಅಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಮಧ್ಯೆ ಸ್ಕಿಪ್ ಮಾಡಿದ್ರೆ ನಾನು ಹೇಳೋದೆಲ್ಲ ಅರ್ಥ ಆಗಲ್ಲ ನಿಮಗೆ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿದ್ರೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಒಂದು ಕ್ವಶನ್ ಏನಂತ ಕೇಳಿದ್ರೆ ಅಂದರೆ, ನಾನು ಯೂಟ್ಯೂಬು ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅಂದರೆ, ನೀವು ಯೂಟ್ಯೂಬ್ನ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ ಅಂತಂದು ಕೇಳಿದ್ದೀರಾ. ಸೊ ನಾನು ಯೂಟ್ಯೂಬ್ನ ಮಾಡಬೇಕು ಅಂತಂದು ಒಂದು ಐಡಿಯಾನೂ ಇರಲಿಲ್ಲ. ಈ ಥರ ವ್ಲಾಗ್ಸ್ ಮಾಡ್ತಾರೆ ಅನ್ನೋದು ನನಗೆ ಇದಿರಲಿಲ್ಲ. ಅಂದರೆ ವ್ಲಾಗ್ಸ್ ನೋಡ್ತಾ ಇದ್ದೆ ಡೈಲಿ ಲೇಡೀಸ್ದು, ನಂಗೆ ತುಂಬ ಇಷ್ಟ ವ್ಲಾಗ್ಸ್ ಅಂದರೆ. ಅದಕ್ಕೋಸ್ಕರ ನಾನು ವ್ಲಾಗ್ಸೇ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು, ಹೇಳ್ತೀನಿ ನಿಮಗೆ. ನಾನು ಸ್ಟಾರ್ಟಿಂಗಲ್ಲಿ ವ್ಲಾಗ್ಸ್ ನೋಡ್ತಾ ಇದ್ದೆ, ಒಂದು 4-5 ವರ್ಷದಿಂದ ವ್ಲಾಗ್ಸ್ ಅನ್ನೋದು ನನಗೆ ಭಾಳ ಅಳವಡಿಸ್ಕೊಬಿಟ್ಟಿದ್ದೆ. ಡೈಲಿ ರೊಟೀನ್ ಅವ್ರ ಲೈಫ್ ಸ್ಟೈಲ್ ನೋಡೋದು ನಂಗೆ ತುಂಬ ಇಷ್ಟ. ಅವರು ಎಲ್ಲ ಮನೇಲಿ ಅಡುಗೆ ಮಾಡೋದಾಗಿರ್ಬೋದು, ಇಲ್ಲ ಔಟ್ಸೈಡ್ ಹೋಗೋದು, ಇಲ್ಲ ಅವ್ರ ಲೈಫಲ್ಲಿ ಏನು ನಡೆಯುತ್ತೋ ಅದೆಲ್ಲ ಶೇರ್ ಮಾಡ್ಕೊತಾ ಇದ್ರು ವೀಡಿಯೋಸಲ್ಲಿ. ಅದು ನಾವು ಹೆಂಗೆ ಅಂದರೆ, ಒಂದು ಸಾರಿ ನೋಡಿದ್ರೆ ಮತ್ತೆ ಅದೇ ಕಂಟಿನ್ಯೂ ಆಗಿ ನೋಡಬೇಕು, ನಾಳೆ ಏನಾಗ್ತಾರೋ ವೀಡಿಯೋಸು, ನಾಳೆ ಏನಾಗ್ತಾರೋ ಅನ್ನೋದು ಒಂದು ಇಂಟ್ರೆಸ್ಟಾಗಿರೋದು ನನ್ನ ಮೈಂಡು. ಸೊ ಅದಕ್ಕೋಸ್ಕರ ಹಂಗೆ ನೋಡ್ತಾ ಇದ್ರೆ ನಮ್ಮ ಮನೆಯವ್ರು ಒಂದಿನ ಕೇಳಿದ್ರು, ಏನು ಅದು ವೀಡಿಯೋಸ್ ಹಂಗೆ ನೋಡ್ತೀಯ ಅಂತ ಅಂದರು. ಅವ್ರಿಗೆ ಗೊತ್ತಿಲ್ಲ ವ್ಲಾಗ್ಸ್. ನಾನು ಅಷ್ಟಕ್ಕೆ ಮುಂಚೆ ತಿಳ್ಕೊಂಡಿದ್ದೆ ವ್ಲಾಗ್ಸ್ ಈ ಥರ ಮಾಡ್ತಾರೆ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು. ನಾನು ಹೇಳ್ದೆ ಈ ಥರ ಅಂದರೆ, ಅದೇನು ಬೋರ್ ಹೊಡಿಯಲ್ವಾ ಆ ಥರ ನೋಡ್ತೀಯ ವ್ಲಾಗ್ಸ್ ಅಂತ ಅನ್ನೋರು. ಇಲ್ಲ, ಅದು ನೋಡ್ತಾ ಇದ್ರೆ ಒಂಥರ ಸೀರಿಯಲ್ ಇದ್ದಂಗೆ. ನಾವು ಈಗ ಸೀರಿಯಲ್ಗೆ ಹೆಂಗೆ ಅಡಿಕ್ಟ್ ಆಗಿಬಿಡ್ತೀವೋ ನೋಡ್ತಾ ಇದ್ರೆ, ಸೇಮ್ ವ್ಲಾಗ್ಸ್ಗೂ ಅದೇ ಥರನೇ. ಇಲ್ಲ ನಂಗೆ ತುಂಬ ಇಷ್ಟ ಇವ್ರ ಲೈಫ್ ಸ್ಟೈಲ್ ನೋಡೋದಕ್ಕೆ, ಇವ್ರ ವೀಡಿಯೋಸ್ ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದೆ. ಅವರು ಹಂಗೆ ಒಂದು 2-3 ವರ್ಷ ಹಂಗೆ ನೋಡಿದ್ರು, ನಾನು ನೋಡೋದೆಲ್ಲ ನೋಡಿಬಿಟ್ಟು ಅವರು, ಹೋಗ್ಲಿ ನೀನೇ ಒಂದು ಈ ಥರ ಸ್ಟಾರ್ಟ್ ಮಾಡಿಬಿಡು ಯೂಟ್ಯೂಬು, ವೀಡಿಯೋಸ್ ಮಾಡೋದು ಚೆನ್ನಾಗಿ, ನಿನಗೆ ನೋಡಿ ನಿನಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂದರೆ ನೋಡೋದು ಬೇರೆ, ಕ್ಯಾಮ್ರಾ ಮುಂದೆ ಕೂತು ಮಾತಾಡೋದು ಬೇರೆ, ನಾವು ಎಕ್ಸ್ಪ್ಲೇಷನ್ ಮಾಡೋದು ಬೇರೆ ಇರುತ್ತೆ. ಸೊ ಆದ್ರೂ ನಮ್ಮ ಮನೆಯವರು ಒಂದ್ಸರಿ ಟ್ರೈ ಮಾಡು ನೋಡೋಣ, ಅವರೆಲ್ಲ ಮಾಡ್ತಾ ಇರೋದು. ನನಗೆ ಅಪ್ಪ ಇಲ್ಲ ಅದರಲ್ಲಿ ಭಾಳ ಓದಿರ್ಬೇಕೇನೋ, ಸೊ ನನಗಾಗಲ್ಲ, ನನಗೆ ಆ ಥರ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡೋಷ್ಟು ಧೈರ್ಯನೂ ಇಲ್ಲ ನನಗೆ ಅಂತಂದು ಹೇಳಿದೆ. ಸೊ ಆದರೂ ನಮ್ಮ ಮನೆಯವರು ಸರಿ ಒಂದು 2-3 ಸರಿ ಹೇಳಿದ್ರು. ಅವರೇ ಹೇಳಿದ್ದು, ನಾನು ಮಾಡ್ತೀನಿ ಅಂತ ನಾನು ಯಾವತ್ತೂ ಹೇಳಿರಲಿಲ್ಲ ವೀಡಿಯೋಸು. ಸೊ ನಮ್ಮ ಮನೆಯವರೇ ಹೇಳಿದ್ದು, ನೀನು ಮಾಡು, ಒಂದು ಸರಿ ನೋಡು, ಚೆಕ್ ಮಾಡೋಣ ಯಾವ ರೀತಿ ಮಾಡ್ತೀಯ ಏನು ಅಂತಂದು ಹೇಳ್ಬಿಟ್ಟು, ಟ್ರಯಲ್ ಆದರೂ ಒಂದು ಮಾಡಿಕೊಡು ವೀಡಿಯೋ, ನಾನು ನೋಡ್ತೀನಿ ಮೊಬೈಲಲ್ಲಿ ಅಂತ ಅಂದರು. ಸೊ ನಾನಿಲ್ಲ, ನನ್ನ ಕೈ ಟ್ರಯಲ್ ಆಗಲ್ಲ, ಏನಿಲ್ಲ, ನನಗೆ ತುಂಬ ಭಯ. ಅದು ಸ್ವಲ್ಪ ಡೈರೆಕ್ಟಾಗಿ ಯಾರತ್ತಾದ್ರೂ ಮಾತಾಡ್ಬೇಕಂದ್ರೆ ಸ್ವಲ್ಪ ಭಯ ಪಡ್ತಾ ಇರ್ತೀನಿ. ಅಂಥದ್ರಲ್ಲಿ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಸೊ ಸ್ಟೇಜ್ ಫಿಯರ್ ಜಾಸ್ತಿ ನನಗೆ. ಸ್ಕೂಲಲ್ಲೂ ಅಷ್ಟೇ ಧೈರ್ಯವಾಗಿ ಹೋಗ್ಬಿಟ್ಟು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಿರೋಳೆ ಅಲ್ಲ, ಅಷ್ಟೊಂದು ಭಯ ನನಗೆ. ಸೊ ಅದರಲ್ಲಿ ಈ ಕ್ಯಾಮ್ರಾ ಮುಂದೆ, ವೀಡಿಯೋಸ್ ಮುಂದೆ ಹೆಂಗಪ್ಪ ನಾನು ಮಾತಾಡೋದು ಅಂತ ಹೇಳ್ಬಿಟ್ಟು ಹೇಳಿದೆ. ಅಲ್ಲಿಗೆ ನಮ್ಮ ಮನೆಯವ್ರು ಏನು ಮಾಡಿದ್ರು, ಸರಿ ಬಿಡು, ನಾನು ಕನ್ಸ್ಟ್ರಕ್ಷನ್ ಕೆಲಸ ನಮ್ಮ ಮನೆಯವ್ರು ಮಾಡೋದು, ಅದಾದರೂ ನಾನು ತುಂಬ ಜನ ಹಾಕ್ತಾವ್ರೆ, ನಾನು ಅದಾದ್ರೂ ಹಾಕ್ಕೊತೀನಿ, ಸುಮ್ಮನೆ ಕೆಲಸ ಮಾಡೋದೆಲ್ಲ ನಾನು ಹಾಕ್ಕೊತೀನಿ ವೀಡಿಯೋಸ್ ಮಾಡ್ಕೊಂಡು ಅಂತಂದು ಹೇಳ್ಬಿಟ್ಟು ಅವರೇ ಕ್ರಿಯೇಟ್ ಮಾಡಿದ್ರು ಅಕೌಂಟ್ನ. ಕ್ರಿಯೇಟ್ ಮಾಡಿ, ಗೂಗಲ್ ಅಕೌಂಟ್ ಅವರೇ ಕ್ರಿಯೇಟ್ ಮಾಡಿ, ಆಲ್ರೆಡಿ ಹೊಸ ಮೊಬೈಲ್ ತಗೊಂಡಾಗ ಕ್ರಿಯೇಟ್ ಮಾಡಿರೋದಿತ್ತು. ಆಗ ಅವರು ವೀಡಿಯೋಸ್ ಅಂದರೆ ಅವ್ರು ಬಾರ್ಬೆಂಡಿಂಗ್ ವರ್ಕೆಲ್ಲ ಮಾಡೋದು, ಅದನ್ನು ಒಂದೊಂದೇ ಒಂದು 10 ವೀಡಿಯೋ 11 ವೀಡಿಯೋ ಏನೋ ಹಾಕಿದ್ರು, ಇಲ್ಲ ಒಂದು 15 ವೀಡಿಯೋ ಅಷ್ಟು ಹಾಕಿದ್ರು, ಒಂದೊಂದೇ ಆಗ್ತಾ ಹೋದರು. ಅಷ್ಟರಲ್ಲಿ 99 ಸಬ್ಸ್ಕ್ರೈಬರ್ಸ್, 95 ಸಬ್ಸ್ಕ್ರೈಬರ್ಸ್ ಆಗಿದ್ರು ನಮ್ಮ ಮನೆಯವರು ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ. ಆವಾಗ ನನಗೊಂಥರ ಇಂಟ್ರೆಸ್ಟ್, 99 ಜನ 95 ಜನ ಆಗಿದ್ದಾರೆ, ಇನ್ನೇನು 100 ಜನ ಆಗ್ತಾರಲ್ಲ, 100 ಮೆಂಬರ್ಸ್ ಆಗ್ತಾರೆ ಯೂಟ್ಯೂಬಲ್ಲಿ. ಸೊ ನನಗೆ ಅದೇ ದೊಡ್ಡದಾಗ್ಬಿಡ್ತು, 100 ಮೆಂಬರ್ಸ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸು ಅಂತ ಅನ್ನಿಸ್ಬಿಡ್ತು. ಆವಾಗ ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ಇಲ್ಲ ನಾನು ಮಾಡ್ತೀನಿ ವೀಡಿಯೋಸು, ಕೊಡು ನೋಡೋಣ ಅಂತಂದು ಹೇಳಿದೆ. ಅವರು ಇಲ್ಲ ಸುಮ್ಮನೆ ನೀನು ಎದುರ್ಕೊಂತೀಯ, ನೀನು ಮಾಡಲ್ಲ ಅಂತಂದೆಲ್ಲ ಹೇಳಿದ್ರು. ಆದರೂ ನಾನು ಒಂದ್ಸಲಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟ್ರಯಲ್ ಇಂಟ್ರಡಕ್ಷನ್ ವೀಡಿಯೋ ಇರುತ್ತಲ್ಲ,
ಅದು ಟ್ರಯಲ್ ಮಾಡಿ ನಮ್ಮ ಮನೆಯವ್ರಿಗೆ ತೋರಿಸ್ದೆ. ಪರವಾಗಿಲ್ಲ 90% ಮಾತಾಡಿದ್ಯಾ, ಸ್ವಲ್ಪ ಭಯ ಪಡ್ತಿದ್ಯಾ ಅಂತ ಅಂದರು. ಸೊ ಇನ್ನು ಸ್ಟಾರ್ಟಿಂಗಲ್ಲ ಮಾಡ್ತಾ ಮಾಡ್ತಾ ಹಂಗೆ ಅಭ್ಯಾಸ ಆಗುತ್ತೆ ಅಂತಂದು ಹೇಳಿದೆ. ಅದಕ್ಕೆಲ್ಲ ನಮ್ಮ ಮನೆಯವರೇ ಎಲ್ಲ ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊಂಡು, ಸೊ ನಮ್ಮ ಮನೆಯವರೇ ಎಲ್ಲ ಕ್ರಿಯೇಟ್ ಮಾಡಿ ಇಟ್ಕೊಂಡಿರುವಂಥ ಚಾನಲಲ್ಲಿ ನಾನು ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಸೊ ಹಂಗೆ ಮಾಡಿದೆ, ಒಂದು 5-6 ವೀಡಿಯೋಸು ನಾನು ಅಪ್ಲೋಡ್ ಮಾಡಿದೆ. ಸೊ ಅಪ್ಲೋಡ್ ಮಾಡಿದಾಗ ನನಗೆ ಫುಲ್ ರೀಚ್ ಬಂತು. 5-6 ವೀಡಿಯೋಸು ಚೆನ್ನಾಗಿ ನೋಡಿದ್ರು. ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇಲ್ಲ, ಟೂ ಡೇಸ್ಗೊಂದ್ಸರಿ, 3 ಡೇಸ್ಗೊಂದ್ಸರಿ ಈ ಥರ ಅಪ್ಲೋಡ್ ಮಾಡ್ತಾ ಹೋದೆ. ಸೊ ಆವಾಗ ಗ್ಯಾಪ್ ಕೊಟ್ಟೆ, ಒಂದು 4-5 ದಿನ ಆ ಥರ ಗ್ಯಾಪ್ ಕೊಡ್ತಾ ಇದ್ದೆ. ಸೊ ಆ ಥರ ಕೊಟ್ಟಾಗ ನಮ್ಮ ಮನೆಯವರೆಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ, ವೀಡಿಯೋಸ್ ಕೊಡು ಅಂತಂದರು. ನಮ್ಮ ಇದರಲ್ಲಿ ನಾನು ವೀಡಿಯೋಸ್ ಕೊಡ್ತಾ ಇದ್ನಲ್ಲ, ಸೊ ಅಷ್ಟರಲ್ಲೇ 4-5 ವೀಡಿಯೋಸ್ಗೆ ತುಂಬ ಜನ ನಗಾಡೋದಾಗಿರ್ಬೋದು, ನನ್ನನ್ನು ನೋಡಿ ಹೊರಗಡೆ ಓಡಾಡಿದ್ರೆ ನಗ್ತಾಯಿದ್ರು ನೋಡಿಬಿಟ್ಟು. ಸೊ ಒಂಥರ ಹಿಂಸೆ, ಯಪ್ಪ ನಾನು ಏನಕ್ಕಾದರೂ ವೀಡಿಯೋಸ್ ಹಾಕ್ಬಿಟ್ನೋ ಯೂಟ್ಯೂಬಲ್ಲಿ ಅಂತ ಅಷ್ಟು ನನಗೆ ಒಂಥರ ಬೇಜಾರಾಗ್ಬಿಡ್ತು. ಯಾಕಂದರೆ ಮುಖದ ಮೇಲೆ ಹೇಳ್ಬಿಡೋರು, ಅಯ್ಯೋ ಏನಮ್ಮ ನೀನು ಈ ಥರ ಮಾಡ್ತೀಯ ಹಿಂಗೆ ಅಂತಂದು ಹೇಳ್ಬಿಟ್ಟು. ಮತ್ತು ನಾನು ಎಲ್ಲಾದರೂ ರೋಡಲ್ಲಿ ಓಡಾಡಬೇಕಾದ್ರೆ ನಗರು ನೋಡಿಬಿಟ್ಟು ಅವಾಗ ಒಂಥರ ನಾಚಿಕೆ ಆದಂಗೆ ಆಗೋದು, ಹೆಂಗಪ್ಪ ಓಡಾಡೋದು ಇವ್ರ ಮುಂದಿನ ದಿನಗಳಲ್ಲಿ ಹೆಂಗೆ ಓಡಾಡಲಿ ಇವ್ರ ಮುಂದೆ ಅಂತಂದು ಹೇಳ್ಬಿಟ್ಟು ಭಾಳ ಜಿಗುಪ್ಸೆ ಪಟ್ಕೊತಾ ಇದ್ದೆ ಮನಸ್ಸಲ್ಲಿ. ಸೊ ಹಂಗೆ ನಾನು ಅವರು ಜನರು ಇದಕ್ಕೇನೆ ನಾನು ಹೊರಗಡೆ ಓಡಾಡೋದೇ ಸ್ವಲ್ಪ ಕಡಿಮೆ ಮಾಡಿಬಿಟ್ಟೆ ಅವಾಗ. ಸೊ ಹೆಂಗೆ ಮುಖ ತೋರಿಸೋದು ಇವರಿಗೆ, ವೀಡಿಯೋಸ್ ಮಾಡ್ತೀನಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಉಳ್ಕೊಬಿಡ್ತು ಚೆನ್ನಾಗೆ. ಉಳ್ಕೊಂಡಾಗ ಆಮೇಲೆ ಏನು ಮಾಡ್ತು, ಒಂದು ಸ್ವಲ್ಪ ದಿನ ಆದಮೇಲೆ ಸೊ ನಮ್ಮ ರಿಲೇಷನಲ್ಲೇ ತುಂಬ ಜನ ಆಡ್ಕೊಳ್ಳೋಕ್ಕೆ ನಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಬೇರೆಯವರೆಲ್ಲ ಅಕ್ಕಪಕ್ಕ ಇದು ಪರಿಚಯ ಇಲ್ದವರು ಎಲ್ಲ ಮಾತಾಡಿದ್ರೆ ನನಗೆ ಅಷ್ಟೊಂದು ನೋವು ಅನ್ನಿಸ್ಲಿಲ್ಲ. ನನಗೆ ರಿಲೇಷನ್ ಮಾತಾಡಿದ್ದು ತುಂಬ ನೋವು ಅನಿಸ್ತು ಮನಸ್ಸಿಗೆ. ಈಗ ಬೇರೆಯವರು ಏನೋ ಬಿಡು ನಗ್ತಾರೆ ಮಾತಾಡ್ಕೊತಾರೆ, ನಮ್ಮ ರಿಲೇಷನರ್ಸ್ ಆಗಿದ್ದು ಈ ಥರ ಮಾತಾಡ್ಕೊತಾರ ಅಂತ ಹೇಳ್ಬಿಟ್ಟು ನನಗೆ ಒಂಥರ ಮನಸ್ಸಿಗೆ ಏನೋ ಒಂಥರ ಇದಾಯಿತು. ಅವಾಗ ನಮ್ಮ ಮನೆಯವ್ರ ಹತ್ರ ಹೇಳ್ಕೊಂಡ್ರೆ ಅವರು ಅದಕ್ಕೆ ಹೇಳಿದ್ದು, ನೀನು ಚೆನ್ನಾಗಿ ಇದರಲ್ಲಿ ಸಕ್ಸಸ್ ಬಂದರೆ ಆಗ ಅವರೇ ಹೇಳ್ತಾರೆ, ಓ ಇವರು ನಮ್ಮ ಅಕ್ಕನ ಮಗಳು, ನಮ್ಮ ತಂಗಿ ಮಗಳು, ನಮ್ಮ ಚಿಕ್ಕಮ್ಮನ ಮಗಳು, ನಮ್ಮ ಅಕ್ಕ, ನನ್ನ ತಂಗಿ ಅಂತಂದು ಅವರೇ ಹೆಸರಿಡ್ದು ಹೇಳ್ತಾರೆ. ಆವಾಗಿಂದ ನಾನು ಸ್ವಲ್ಪ ವೀಡಿಯೋಸು ಸ್ವಲ್ಪ ಕೊಡೋದಕ್ಕೆ ಟ್ರೈ ಮಾಡಿದೆ. ಸೊ ಒಂದು ದೃಢ ನಿರ್ಧಾರ ಬಂತು, ಇಲ್ಲ ನಾನು ಏನಾದರೂ ಒಂದು ಮಾಡಬೇಕು, ಸೊ ಹಿಂಗೆ ಮಾತಾಡ್ಕೊಳ್ಳೋರ ಮುಂದೆ ನಾನು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಲೇಬೇಕು ಅಂತ, ನಾನು ಇದರಲ್ಲಿ ಸ್ವಲ್ಪ ಸಕ್ಸಸ್ ಆಗಲೇಬೇಕು ಅನ್ನೋದು ಮನಸ್ಸಿಗೆ ಚೆನ್ನಾಗಿ ನಾಟ್ಬಿಡ್ತು ನನಗೆ. ಸೊ ಅದು ಹಂಗಾಗಿ ನಮ್ಮ ಮನೆಯವರು ಸ್ಟಾರ್ಟ್ ಮಾಡಿರೋ ಚಾನಲಲ್ಲಿ ಸೊ ನಾನು ವೀಡಿಯೋಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಷ್ಟೇ. ಸೊ ನಾನೇನು ಹೊಸದಾಗೇನು ಕ್ರಿಯೇಟ್ ಮಾಡಿ ಇದು ಮಾಡಿರಲಿಲ್ಲ, ನಮ್ಮ ಮನೆಯವ್ರ ಚಾನಲ್ ಇದು, ನಂದೇನಲ್ಲ. ಸೊ ನಮ್ಮ ಮನೆಯವ್ರದ್ದು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಹಾಗೆ ಯೂಟ್ಯೂಬಲ್ಲಿ ನಾನು ಮಾಡಿದ ತಪ್ಪುಗಳು, ದಯವಿಟ್ಟು ಯೂಟ್ಯೂಬಲ್ಲಿ ಮೇಯ್ನ್ ಏನು ಗೊತ್ತಿರಲ್ಲ ನಮಗೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ದ ಹಾಗೆ ಮಾಡಿಬಿಡ್ತೀವಿ ಯೂಟ್ಯೂಬಲ್ಲಿ. ಸೊ ಆ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಇದರಲ್ಲಿ ನಾವೊಂದು ಮ್ಯೂಸಿಕ್ ಆಗಿರ್ಬೋದು, ಮೂವಿ ಸಾಂಗ್ಸ್ದು, ಇಲ್ಲ ಮೂವಿ ಸಾಂಗ್ಸ್ ಆಗಿರ್ಬೋದು, ಇಲ್ಲ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಬರೋ ಥರ ನಾವು ಫ್ರೀ ಮ್ಯೂಸಿಕ್ ಬಿಟ್ಟು, ಇಲ್ಲ ಅಮೌಂಟ್ ತಗೊಂಡು ಇದಿರುತ್ತೆ, ಅಮೌಂಟ್ ತಗೊಂಡು ಮ್ಯೂಸಿಕ್ ತೊಗೊಳೋದಿರುತ್ತೆ, ಅಮೌಂಟ್ ಕೊಟ್ಟು ಮ್ಯೂಸಿಕ್ ತೊಗೊಳೋದಿರುತ್ತೆ. ಆ ಮ್ಯೂಸಿಕ್ ಬಿಟ್ಟು, ಫ್ರೀ ಮ್ಯೂಸಿಕ್ ಬಿಟ್ಟು ಇನ್ಯಾವುದು ಯೂಸ್ ಮಾಡೋ ಹಾಗಿಲ್ಲ. ಸೊ ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲದೆ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ನನಗೆ ಯಾವ್ದು ಇಷ್ಟನೋ ಅದೆಲ್ಲ ಹಾಕ್ಕೊಂಡು, ಸೊ ಅದೆಲ್ಲ ಕಾಪಿರೈಟ್ ಕ್ಲೈಮು, ಕಾಪಿರೈಟ್ ಸ್ಟ್ರೈಕ್ ಈ ಥರ ಎಲ್ಲ ಬಂದಿತ್ತು. ಸ್ಟ್ರೈಕ್ ಯಾವತ್ತೂ ಬಂದಿರಲಿಲ್ಲ, ಕ್ಲೈಮ್ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ಆವಾಗ ವೀಡಿಯೋಸ್ ಬಂದಿದ್ದ ತಕ್ಷಣ ಅದು ಗೊತ್ತಿಲ್ಲ ನನಗೆ, ಇದು ಈ ಥರ ಹಾಕ್ಬಾರ್ದು, ಡಿಲೀಟ್ ಮಾಡಬಾರ್ದು ಅನ್ನೋದು. ಅದು ಕ್ಲೈಮ್ ಬಂದಿದ್ದ ತಕ್ಷಣ ನನಗೆ ಭಯ ಆಗಿಬಿಟ್ಟು ಡಿಲೀಟ್ ಮಾಡ್ತಾಯಿದ್ದೆ. ಸೊ ಹಿಂಗೆ ನಾನು ಅಷ್ಟು ಚೆನ್ನಾಗಿ ಗ್ರೋ ಆಗಿರೋದು ವೀಡಿಯೋಸ್ ಚಾನಲ್ ನಂದು. ಆ ಥರ ಯಾವಾಗ ನಾನು ಒಂದಾದ್ಮೇಲೆ ಒಂದು ಡಿಲೀಟ್ ಮಾಡ್ತಾ ಬಂದ ಫುಲ್ಲು ನಮ್ಮದು ಗ್ರೋ ಇರೋಲ್ಲ ಚಾನಲ್ಲು, ಫುಲ್ಲು ತೆಗ್ದಾಕ್ಬಿಡ್ತಾರೆ ಸೈಡ್ಗೆ ಆ ಥರ. ಸೊ ಹಂಗಾಗಿ ನನಗೆ ಒಂದು 6 ತಿಂಗಳಾಯಿತು ನಾನು ಮಾನಿಟೇಷನ್ ಆನ್ ಮಾಡ್ಕೊಳ್ಳೋದಕ್ಕೆ, ಇಲ್ಲಾಂದರೆ ಇನ್ನೂ ಬೇಗ ಆಗಿರೋದು. ಸೊ ನನಗೆ ವ್ಯೂಸ್ ಫುಲ್ಲು ಡೌನ್ ಆಗಿಬಿಟ್ಟು ಗ್ರೋ ಅನ್ನೋದೇ ಇರಲಿಲ್ಲ ನನ್ನ ಚಾನಲ್ಲು. ಸೊ ಹಂಗಾಗಿ ಈ ತಪ್ಪು ಮಾತ್ರ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಟ್ರಿ ಯೂಟ್ಯೂಬಲ್ಲಿ. ಮೂವಿ ಸಾಂಗ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಫ್ರೀ ಮ್ಯೂಸಿಕ್ಕು ಮತ್ತು ಅಮೌಂಟ್ ಕೊಟ್ಟು ತಗೊಳ್ಳೋ ಮ್ಯೂಸಿಕ್ ಬಿಟ್ಟರೆ ಇನ್ಯಾವುದೂ ಹಾಕ್ಬಾರ್ದು. ಸೊ ನಾನು ಅದು ಹಾಕ್ಬಿಟ್ಟು ತುಂಬ ಪ್ರಾಬ್ಲಮ್ ಮಾಡ್ಕೊಂಡು, ಇಲ್ಲಾಂದರೆ ನಾನು ಇನ್ನೂ ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತಾಯಿದ್ದೆ ಯೂಟ್ಯೂಬಲ್ಲಿ. ಆ ಸಕ್ಸಸ್ ಅನ್ನೋದು ಭಾಳ ಇದು ಕಷ್ಟಪಡಬೇಕಲ್ಲ ಸಕ್ಸಸ್ಗೆ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟೆ, ಎಫರ್ಟ್ ಹಾಕಿದ್ದೆ ನಾನು. ಆದ್ರೂ ನನಗೆ ಈ ಥರ ಮ್ಯೂಸಿಕ್ಕು ಸಾಂಗ್ಸ್ ಎಲ್ಲ ಬಳಸ್ಬಿಟ್ಟು ನಾನೇ ಹಾಳು ಮಾಡ್ಕೊಬಿಟ್ಟೆ. ಸೊ ಹಂಗಾಗಿ ಹೊಸೊಬ್ರು ಯಾರಾದರೂ ಈ ಥರ ಸ್ಟಾರ್ಟ್ ಮಾಡಿದರೆ ಈ ಥರ ಬಳಸಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ನಿಮಗೆ ಇದು ಒಳ್ಳೆ ಒಂದು ಟಿಪ್ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯೂಟ್ಯೂಬಿಂದ ಮಂತ್ಲಿ ಅಮೌಂಟ್ ಅರ್ನ್ ಆಗ್ತಾ ಇದೆ ನಿಮಗೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ, ಇದು ಡೌಟು ತುಂಬ ಜನಕ್ಕಿದೆ. ಸೊ ನನಗೆ ಯೂಟ್ಯೂಬಿಂದ ಇನ್ನೂ ಯಾವುದೇ ಥರ ಅಮೌಂಟು ಅರ್ನ್ ಆಗ್ತಿಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ, ಒಂದು ವರ್ಷದ 2 ತಿಂಗಳು ಮೇಲೇ ನನಗೆ ವ್ಯೂಸ್ ಇಲ್ಲ, ಗ್ರೋನೂ ಇಲ್ಲ ನನ್ನ ಚಾನಲು. ಈ ಮಧ್ಯೆ ಒಂದು 4 ಮಂತ್ಸ್ 3 ಮಂತ್ಸಿಂದ ನನ್ನ ಚಾನಲ್ ಸ್ವಲ್ಪ ಗ್ರೋ ಆಗಿರೋದು. ಹಂಗಾಗಿ ಈಗ ವ್ಯೂಸು ಬರ್ತಾ ಇದೆ ಹಂಗೆ. ಸೊ ಹಂಗಾಗಿ ನನಗೆ $100 ಕಂಪ್ಲೀಟ್ ಆದರೆ ಸ್ಯಾಲ್ರಿ ಬರುತ್ತೆ, ಅಮೌಂಟ್ ಬರುತ್ತೆ. ಅದು ಸ್ವಲ್ಪ ಹತ್ರದಲ್ಲೇ ಇದೆ, ಬರುತ್ತೆ. ಬಂದಾಗ ತಪ್ಪದೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ.
ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ $100 ನಮಗೆ ಬ್ಯಾಂಕಿಂದ ಅಮೌಂಟ್ ಬರುತ್ತೆ. ಸೊ ಅದು ಬಂದಮೇಲೆ ತಪ್ಪದೆ ನಿಮ್ಮ ಜೊತೆ ನನ್ನ ಫಸ್ಟ್ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಬಿಟ್ಟೆ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಯೂಟ್ಯೂಬಿಂದ ಯಾವುದೇ ಥರ ಅರ್ನಿಂಗ್ ಇಲ್ಲ ನನಗೆ. ಸೊ ಇದು ಕೇಳಿದರೆ ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಚಾನಲ್ ಗ್ರೋ ಆಗಬೇಕಂದ್ರೆ ಏನು ಟಿಪ್ಸ್ ಫಾಲೋ ಮಾಡಬೇಕು ಅಂದರೆ, ನೀವು ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದರೆ, ಇಲ್ಲ ಹಳುಬ್ರಾಗಿರ್ಬೋದು, ಯಾರೇ ಆಗಿರ್ಬೋದು, ಚಾನಲ್ಲು ಗ್ರೋ ಆಗಬೇಕು ಚೆನ್ನಾಗಿ ಅಂತ ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ರಿ. ಸೊ ಏನಿಲ್ಲ, ಹೊಸಬ್ರಾಗಿದ್ದರೆ ಹೊಸಬ್ರು ಅಷ್ಟೇ ಹಳಬ್ರು ಅಷ್ಟೇ ಡೈಲಿ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡಬೇಕು. ಸೊ ನಾನೀಗ ಕಡಿಮೆ ಮಾಡಿದ್ದೀನಿ ವೀಡಿಯೋಸ್ ಕೊಡೋದು. ನಾನೀಗ ವ್ಯೂಸ್ ಬರ್ತಾ ಇದೆ. ಈಗೇನಾದರೂ ನಾನು ಡೆವಲಪ್ ಆದರೆ ವ್ಲಾಗ್ಸ್ ಅಂದರೆ ವೀಡಿಯೋಸ್ ಕೊಡೋದಕ್ಕೆ ನಿಮಗೆ ಸೊ ತುಂಬ ಚೆನ್ನಾಗಿ ನಂದು ಇದು ಚಾನಲ್ ಗ್ರೋ ಆಗುತ್ತೆ. ಸೊ ಆದಷ್ಟು ಇನ್ಮೇಲೆ ಟ್ರೈ ಮಾಡಬೇಕು. ನಾನು ಸ್ವಲ್ಪ ಇನ್ಸ್ಟಾದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋದ್ರಿಂದ ಸ್ವಲ್ಪ ಯೂಟ್ಯೂಬ್ಗೆ ಸ್ವಲ್ಪ ಡೇ ಬೈ ಡೇ ಈ ಥರ ಆಗ್ತಾಯಿದ್ದೀನಿ ವೀಡಿಯೋಸು. ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೊಟ್ಟರೆ ಸೊ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಚಾನಲ್ಲು. ಸೊ ಅದಕ್ಕೋಸ್ಕರ ಚಾನಲ್ ಗ್ರೋ ಆಗಬೇಕಂದ್ರೆ ಡೈಲಿ ಒಂದು ವೀಡಿಯೋ ತಪ್ಪದೆ ಒಂದಲ್ಲಿದ್ರೆ 2-3 ಅಪ್ಲೋಡ್ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಮತ್ತು ಗ್ರೋ ಆಗುತ್ತೆ. ನಾವು ವೀಡಿಯೋಸ್ ಎಷ್ಟು ಚೆನ್ನಾಗಿ ಕಂಟೆಂಟು ಇಟ್ಕೊಂಡು ವೀಡಿಯೋಸ್ ಎಷ್ಟು ಚೆನ್ನಾಗಿ ನಾವು ಕೊಡ್ತೀವೋ ಯೂಟ್ಯೂಬ್ಗೆ, ನಮ್ಮ ಚಾನಲ್ಲು ಅಷ್ಟು ಚೆನ್ನಾಗಿ ಗ್ರೋ ಆಗೋಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಚಾನಲ್ ಗ್ರೋ ಆಗಬೇಕಂದ್ರೆ ಮೇಯ್ನು ಈ ಥರ ಡಿಲೀಟ್ಸ್ ಆಗಿರ್ಬೋದು ವೀಡಿಯೋಸು, ಮತ್ತು ಕಂಟಿನ್ಯೂಸ್ ಆಗಿ ಒಂದು ಕನ್ಸಿಸ್ಟೆನ್ಸಿ ಅನ್ನೋದಿರಬೇಕು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಸೊ ಆ ಥರ ಡೇ ಬೈ ಡೇ ಆದರೆ ಡೇ ಬೈ ಡೇ, ಡೈಲಿ ಆದರೆ ಡೈಲಿ, ಸೊ ಈ ಥರ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾವು ಯಾವಾಗ ಈ ಥರ ವೀಡಿಯೋಸ್ ಕೊಡ್ತೀವೋ ನಮ್ಮ ಚಾನಲು ಸ್ವಲ್ಪ ಗ್ರೋ ಆಗುತ್ತೆ. ಮತ್ತು ವೀಡಿಯೋಸ್ ಕಾಪಿರೈಟ್ ಬರದೇ ಇರೋ ಥರ ನೋಡ್ಕೊಳ್ಳಿ. ಮ್ಯೂಸಿಕ್ಕು ಸಾಂಗ್ಸ್ ಏನು ಯೂಸ್ ಮಾಡಬೇಡಿ. ನಮ್ಮ ಓನ್ ವಾಯ್ಸಿಂದ ನೀವು ಏನು ಹಾಕಿದ್ರೂ ಓಕೆ. ಸೊ ನಾವು ಮ್ಯೂಸಿಕ್ ಆ್ಯಡ್ ಮಾಡ್ತೀವಿ, ಸಾಂಗ್ಸ್ ಯೂಸ್ ಮಾಡ್ತೀವಿ ಅಂದರೆ ಕಾಪಿರೈಟ್ ಬಂದುಬಿಡುತ್ತೆ, ಗ್ರೋ ಇರಲ್ಲ. ಸೊ ಆ ಥರ ಗ್ರೋ ಇಲ್ಲ ಅಂದರೆ ಇನ್ನು ವೇಸ್ಟ್ ವೀಡಿಯೋಸ್ ಹಾಕಿನೋ. ಅದಕ್ಕೋಸ್ಕರ ನನಗೆ ಈ ಥರ ಯಾರೂ ಹೇಳೋರೇ ಇರಲಿಲ್ಲ. ಸೊ ನಾನು ಸ್ವಂತ ಯೂಟ್ಯೂಬಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು, ನೋಡೋದು, ಮತ್ತು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು, ಇಷ್ಟೇ. ನಮ್ಗೆ ಯಾರು ಈ ಥರ ಪರಿಚಯ ಇದ್ದಾರೆ, ಯಾರಾದರೂ ಏನಾದರೂ ಹೇಳ್ಕೊಟ್ರು ಆ ಥರ ಏನೂ ಇಲ್ಲ. ಸ್ವಂತವಾಗಿ ನಾವು ಯೂಟ್ಯೂಬಲ್ಲೇ ನಾನು ನಮ್ಮ ಮನೆಯವರೆಲ್ಲ ಸರ್ಚ್ ಮಾಡೋದು. ನಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ತುಂಬ ಜನ ಟೆಕ್ ಚಾನಲ್ ಅವರು ಇದ್ದಾರೆ, ಅವರು ತುಂಬ ಚೆನ್ನಾಗಿ ಈ ಥರ ವ್ಲಾಗರ್ಸ್ಗೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆ, ಈ ಥರ ವೀಡಿಯೋಸ್ ಮಾಡೋರಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗೋ ಥರ ವೀಡಿಯೋಸ್ ಮಾಡಿರ್ತಾರೆ. ಸೊ ಗೊತ್ತಿಲ್ಲ ಅಂದರೆ ಅವ್ರವ್ರ ಭಾಷೆಯಲ್ಲೇ ವೀಡಿಯೋಸ್ ಇರ್ತವೆ, ತೆಲುಗು, ಕನ್ನಡ, ಹಿಂದಿ ಈ ಥರ. ಸೊ ಆ ಭಾಷೆಯಲ್ಲೇ ನಾವು ಸರ್ಚ್ ಮಾಡ್ಕೊಂಡು ನೋಡಿದ್ರೆ ನಮ್ಗೆ ಅರ್ಥ ಆಗೋ ಥರ ಹೇಳಿರ್ತಾರೆ. ಸೊ ಅದನ್ನು ನಾವು ಪಾಲಿಸ್ಕೊಂಡು ಹೋದರೆ ಸಾಕು. ಇನ್ನೇನು ಬೇರೆ ನಮಗೆ ಗೊತ್ತಿರೋರೇ ಬೇಕು, ತಿಳಿದಿರೋರೇ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ತುಂಬ ಚೆನ್ನಾಗಿ ಟೆಕ್ ಚಾನಲ್ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಅದರಲ್ಲಿ ನೋಡ್ಕೊಂಡು, ಅವರು ವೀಡಿಯೋಸಲ್ಲಿ ನೋಡ್ಕೊಂಡು ನಾವು ಈ ಥರ ಮಾಡ್ಕೊಂಡಿದ್ದಷ್ಟೇ ಯೂಟ್ಯೂಬ್ ಚಾನಲ್ ಬಗ್ಗೆನೇ. ನಮ್ಗೆ ಯಾರು ಏನು ಹೇಳಿಕೊಟ್ಟಿಲ್ಲ, ಏನೂ ಇಲ್ಲ. ಸೊ ಹಂಗಾಗಿ ಇದು ಯೂಟ್ಯೂಬ್ ಮಾನಿಟೇಷನ್ ಆನ್ ಮಾಡ್ಸೋಕ್ಕೆ ಮಾತ್ರ ನಮ್ಮ ಮನೆಯವರು ಬ್ರದರ್ಸ್ ಇದ್ದಾರೆ ಬೆಂಗಳೂರಲ್ಲಿ, ಅವರು ಮೂವಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಮಾನಿಟೇಷನ್ ಆನ್ ಮಾಡ್ಕೊಂಡಿದ್ದು. ಸೊ ಅದನ್ನು ಬರ್ತಾ ಇತ್ತು. ಯಾಕೆ ಅದು ಸ್ವಲ್ಪ ವೀಡಿಯೋಸ್ ನೋಡ್ತಾ ಇದ್ವಿ, ಸ್ವಲ್ಪ ಭಯ ಪಡಿಸ್ತಾ ಇದ್ರು ಯೂಟ್ಯೂಬಲ್ಲಿ. ಅದೊಂದು ಸಾರಿ ರಿಜೆಕ್ಟ್ ಆದರೆ ಅಷ್ಟೇ, ಇನ್ನು ಮಾನಿಟೇಷನ್ ಆನ್ ಮಾಡಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಕೊಡಬೇಕು ಅಂತಂದೆಲ್ಲ ಹೇಳ್ತಾ ಇದ್ರಲ್ಲ. ಸೊ ನಮಗೆ ಒಂಥರ ಭಯ ಅನ್ಸೋದು, ಏನಾದರೂ ಪ್ರಾಬ್ಲಮ್ ಮಾಡ್ಬಿಡ್ತೀವಿ ಅನ್ನೋ ಗೊತ್ತಿಲ್ಲದೆ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವರು ಅವರು ಬ್ರದರ್ ಹತ್ರ ಹೋಗ್ಬಿಟ್ಟು ಇದು ಮಾನಿಟೇಷನ್ ಒಂದು ಆನ್ ಮಾಡಿಸಿದ್ವಿ ಅಷ್ಟೇ. ಅಷ್ಟಕ್ಕೆ ಇನ್ನೇನು ಎಲ್ಪು ಯಾರ ಹತ್ರನೂ ತೊಗೊಂಡಿಲ್ಲ. ಸೊ ಆದಷ್ಟು ನಾನು ಓದಿರೋದು 10th ಅಷ್ಟೇ. ತುಂಬ ಜನ ಎಜುಕೇಷನು ಕೇಳ್ತಾ ಇರ್ತೀರಾ. ಸೊ 10th ಓದಿದ್ರೂ ನಾನು ಈ ಥರ ಯೂಟ್ಯೂಬಲ್ಲೇ ಸರ್ಚ್ ಮಾಡ್ಕೊಂಡು ನನಗೇನಾದರೂ ಪ್ರಾಬ್ಲಮ್ಸ್, ಡೌಟ್ಸ್ ಇದ್ದರೆ ಅದರಲ್ಲೇ ಕ್ಲಿಯರ್ ಮಾಡ್ಕೊಂಡು ಈ ಥರ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ತುಂಬ ಚೆನ್ನಾಗಿ ಗ್ರೋ ಆಗಿದ್ದೀನಿ, ಗ್ರೋ ಆಗ್ತಾ ಇದೆ ಚಾನಲನ್ನು. ಹೀಗೆ ನಿಮ್ಮ ಸಪೋರ್ಟು, ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಓಕೆ, ಇಷ್ಟು ದಿನ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ.